ನಮಸ್ಕಾರ. ಗರ್ಭಾವಸ್ಥೆಯ ಕೊನೆಯ ಹಂತಕ್ಕೆ ಬಂದಾಗ ಮಗುವಿನ ಕೋಣೆ, ಹೆಸರು ಎಲ್ಲಾ ತಯಾರಿ ಮುಗಿದಿರುತ್ತೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಲಾಜಿಸ್ಟಿಕ್ಸ್ ಬಗ್ಗೆ ಯೋಚಿಸಿದ್ದೀರಾ? ಅದೇ ಗರ್ಭದಲ್ಲಿ ಮಗುವಿನ ಸ್ಥಾನ. ಇದು ಯಾಕಿಷ್ಟು ಮುಖ್ಯ ಮತ್ತೆ ಇದರ ಬಗ್ಗೆ ನಾವು ಏನ್ ತಿಳ್ಕೊಂಡಿರ್ಬೇಕು? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ಮಾತಾಡೋಣ. ಹೆರಿಗೆಯ ದಿನಾಂಕ ಹತ್ರ ಬರ್ತಿದ್ದ ಹಾಗೆ ಸಹಜವಾಗಿ ಎಲ್ಲರ ತಲೆಯಲ್ಲೂ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಮಗು ಹೊರಬರೋಕೆ ತಯಾರಾಗಿದ್ಯಾ ಅಂತ. ಈ ಪ್ರಶ್ನೆ ಬರೀ ಸಮಯದ ಬಗ್ಗೆಯಲ್ಲ, ಬದಲಾಗಿ ಮಗು ಸರಿಯಾದ ಪೊಸಿಷನ್ನಲ್ಲಿ ಇದ್ಯಾ ಅನ್ನೋದ್ರ ಬಗ್ಗೆ ಕೂಡ. ಸರಿ, ಮೊದಲು ಎಲ್ಲ ಟೆನ್ಷನ್ ಬಿಡ್ಬಿಡಿ. ಯಾಕಂದ್ರೆ ಸಂಶೋಧನೆಗಳ ಪ್ರಕಾರ ಸುಮಾರು 95% ಮಕ್ಕಳು 37ನೇ ವಾರದ ಹೊತ್ತಿಗೆ ತಾವಾಗಿಯೇ ಸರಿಯಾದ ಪೊಸಿಷನ್ಗೆ ಅಂದ್ರೆ ತಲೆಕೆಳಗಾಗಿ ಬಂದ್ಬಿಡ್ತವೆ. ಸೊ ಈ ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯವೇ ಇಲ್ಲ. ಪ್ರಕೃತಿ ತನ್ನ ಕೆಲ್ಸವನ್ನ ಅಚ್ಚುಕಟ್ಟಾಗಿ ಮಾಡುತ್ತೆ. ಹಾಗಿದ್ರೆ ಈ ತಲೆ ಕೆಳಗಾಗಿರೋ ಪೊಸಿಷನ್ ಯಾಕಿಷ್ಟು ಇಂಪಾರ್ಟೆಂಟ್? ಏನಿದ್ರೆ ಹಿಂದಿರೋ ಸೈನ್ಸ್? ಇದು ಸುಮ್ಮನೆ ಒಂದು ಪೊಸಿಷನ್ ಅಷ್ಟೇ ಅಲ್ಲ, ಇದೊಂದು ತುಂಬಾನೇ ಸ್ಮಾರ್ಟ್ ಆಗಿರೋ ಎಕ್ಸಿಟ್ ಸ್ಟ್ರಾಟಜಿ. ಬನ್ನಿ ತಿಳ್ಕೊಳ್ಳೋಣ. ಗರ್ಭಾಶಯವನ್ನ ಒಂದು ಸೂಪರ್ ಸ್ಮಾರ್ಟ್ ಸೂಟ್ಕೇಸ್ ಅಂತ ಅಂದ್ಕೊಳ್ಳಿ. ಅದರಲ್ಲೂ ಗರ್ಭಾವಸ್ಥೆಯ ಕೊನೆಯಲ್ಲಿ ಅದು ಪೇರಳೆ ಹಣ್ಣಿನ ಆಕಾರದಲ್ಲಿರುತ್ತೆ. ಅಂದ್ರೆ ಮೇಲ್ಗಡೆ ಅಗಲ, ಕೆಳಗಡೆ ಕಿರಿದು. ಮಗುವಿನ ತಲೆಗಿಂತ ಅದರ ಕಾಲು ಮತ್ತೆ ಪೃಷ್ಠದ ಭಾಗ ದೊಡ್ಡದಾಗಿರೋದ್ರಿಂದ ಆ ದೊಡ್ಡ ಭಾಗಕ್ಕೆ ಜಾಸ್ತಿ ಜಾಗ ಬೇಕು. ಹಾಗಾಗಿ ಅದು ಸಹಜವಾಗಿಯೇ ಅಗಲವಾಗಿರೋ ಮೇಲ್ಭಾಗಕ್ಕೆ ಹೊಂದಿಕೊಳ್ಳುತ್ತೆ. ಈ ವರ್ಟೆಕ್ಸ್ ಪೊಸಿಷನ್ ಹಿಂದಿರೋ ಮೆಕ್ಯಾನಿಕ್ಸ್ ಇದೆಯಲ್ಲ, ಅದು ಸಖತ್ ಇಂಟ್ರೆಸ್ಟಿಂಗ್. ಮಗು ತಲೆ ಕೆಳಗಾಗಿದ್ದಾಗ ಅದರ ಗಟ್ಟಿಯಾದ ತಲೆಬುರುಡೆ ಒಂದು ನ್ಯಾಚುರಲ್ ಬೆಣೆ ಅಂದ್ರೆ ವೆಜ್ ಥರ ಕೆಲಸ ಮಾಡುತ್ತೆ. ಪ್ರತಿ ಸಾರಿ ಸಂಕೋಚನ ಆದಾಗ್ಲೂ ಈ ತಲೆ ಗರ್ಭಕಂಠದ ಮೇಲೆ ಒತ್ತಡ ಹಾಕಿ ಅದು ನಿಧಾನವಾಗಿ ತೆರೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದರಿಂದ ಹೆರಿಗೆ ಸುಲಭ ಆಗುತ್ತೆ. ಇಲ್ಲಿ ನೋಡಿ, ವರ್ಟೆಕ್ಸ್ ಮತ್ತೆ ಬ್ರೀಚ್ ಪೊಸಿಷನ್ಗೆ ಇರೋ ವ್ಯತ್ಯಾಸ ತುಂಬಾ ಕ್ಲಿಯರ್ ಆಗಿದೆ. ಮಗುವಿನ ಗಟ್ಟಿಯಾದ ನುಣುಪಾದ ತಲೆ ಗರ್ಭಕಂಠದ ಮೇಲೆ ಸರಿಯಾದ ಸ್ಥಿರವಾದ ಒತ್ತಡವನ್ನ ಹಾಕುತ್ತೆ. ಆದರೆ ಬ್ರೀಚ್ ಪೊಸಿಷನ್ನಲ್ಲಿ ಮಗುವಿನ ಮೃದುವಾದ ಪೃಷ್ಠ ಇರುತ್ತಲ್ಲ, ಅದು ಅಷ್ಟು ಪರಿಣಾಮಕಾರಿಯಾಗಿ ಒತ್ತಡ ಹಾಕೋಕ್ಕಾಗಲ್ಲ. ಇದೇ ಕಾರಣಕ್ಕೆ ಬ್ರೀಚ್ ಹೆರಿಗೆಗಳು ಸ್ವಲ್ಪ ಹೆಚ್ಚು ಚಾಲೆಂಜಿಂಗ್ ಆಗಿರ್ತವೆ. ಇನ್ನೊಂದು ಕಂಡೀಷನ್ ಇದೆ, ಅದನ್ನ ಟ್ರಾನ್ಸ್ವರ್ಸ್ ಲೈ ಅಂತ ಕರೀತಾರೆ. ಅಂದ್ರೆ ಮಗು ಅಡ್ಡಲಾಗಿ ಮಲಗಿರೋದು. ಇದು ಪೆಲ್ವಿಸ್ನ ಅಡ್ಡಲಾಗಿ ಒಂದು ಸೇತುವೆ ಇದ್ದಾಗೆ. ಇಲ್ಲಿ ಮಗುವಿನ ತಲೆ ಅಥವಾ ಪೃಷ್ಠ ಯಾವುದೂ ಕೂಡ ಪೆಲ್ವಿಸ್ ಒಳಗೆ ಎಂಟರ್ ಆಗಲ್ಲ. ಹಾಗಾಗಿ ಯೋನಿ ಹೇರಿಗೆ ಮೆಡಿಕಲಿ ಸಾಧ್ಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಸುರಕ್ಷತೆಗಾಗಿ ಸೆಕ್ಷನ್ ಮಾಡಲೇಬೇಕಾಗುತ್ತೆ. ಸರಿ, ಈಗೊಂದು ಸಾಮಾನ್ಯವಾದ ಪ್ರಶ್ನೆ. 30 ಅಥವಾ 32ನೇ ವಾರದಲ್ಲಿ ಸ್ಕ್ಯಾನ್ ಮಾಡಿದಾಗ ಮಗು ಬ್ರೀಚ್ ಪೊಸಿಷನ್ನಲ್ಲಿದ್ರೆ ಟೆನ್ಷನ್ ಆಗ್ಬೇಕಾ? ಖಂಡಿತ ಇಲ್ಲ. ಇಲ್ಲಿ ಸಮಯ ಅನ್ನೋದು ತುಂಬಾ ಮುಖ್ಯ. ಯಾವಾಗ ಕಾಯಬೇಕು ಮತ್ತು ಯಾವಾಗ ಪ್ಲಾನ್ ಮಾಡೋಕೆ ಶುರು ಮಾಡಬೇಕು ಅಂತ ನೋಡೋಣ. ಯಾಕಂದ್ರೆ 30ರಿಂದ 32 ವಾರಗಳಲ್ಲಿ ಗರ್ಭದೊಳಗಿನ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಆಮ್ನಿಯಾಟಿಕ್ ದ್ರವ ಇನ್ನೂ ತುಂಬಾನೇ ಇರುತ್ತೆ. ಮಗು ಆರಾಮಾಗಿ ಈಜಾಡೋಕೆ, ಪಲ್ಟಿ ಹೊಡಿಯೋಕೆ, ತಿರುಗಾಡೋಕೆ ಸಾಕಷ್ಟು ಜಾಗ ಇರುತ್ತೆ. ಸೊ ಈ ಸ್ಟೇಜ್ನಲ್ಲಿ ಮಗು ಬ್ರೀಚ್ ಪೊಸಿಷನ್ನಲ್ಲಿದ್ರೆ ಅದೊಂದು ಕಾಮನ್ ವಿಷಯ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಆದರೆ 36ನೇ ವಾರ ಇದೊಂದು ಕ್ರಿಟಿಕಲ್ ಪಾಯಿಂಟ್. ಈ ಟೈಮಿಂದ ನಾವು ಸುಮ್ಮನೆ ಕಾಯೋ ಮೋಡ್ನಿಂದ ಪ್ಲಾನ್ ಮಾಡೋ ಮೋಡ್ಗೆ ಶಿಫ್ಟ್ ಆಗ್ತೀವಿ. ಅಂದ್ರೆ ಬರೀ ವೀಕ್ಷಣೆಯಿಂದ ಕ್ರಿಯಾಶೀಲತೆಗೆ ಬದಲಾಗೋ ಸಮಯ ಇದು. ಒಂದು ವೇಳೆ 36 ವಾರ ಆದರೂ ಮಗು ತಲೆ ಕೆಳಗೆ ಆಗಿಲ್ಲ ಅಂದ್ರೆ ಡಾಕ್ಟರ್ಸ್ ಒಂದು ಪಕ್ಕಾ ಪ್ಲಾನ್ ಫಾಲೋ ಮಾಡ್ತಾರೆ. ಮೊದಲಿಗೆ 36ನೇ ವಾರವನ್ನ ಒಂದು ಡೆಡ್ಲೈನ್ ಅಂತ ಇಟ್ಕೋತಾರೆ. ಆಮೇಲೆ ಮಗು ತಿರುಗಲು ಸಾಧ್ಯನಾ ಅಂತ ನೋಡಕ್ಕೆ ದ್ರವದ ಪ್ರಮಾಣ, ಜರಾಯುವಿನ ಪೊಸಿಷನ್ ಮತ್ತೆ ಗರ್ಭಾಶಯದ ಸ್ಥಿತಿಯನ್ನ ಪರೀಕ್ಷೆ ಮಾಡ್ತಾರೆ. ಇದೆಲ್ಲವನ್ನು ನೋಡಿ ECV ಅಂದ್ರೆ ಎಕ್ಸ್ಟರ್ನಲ್ ಸೆಪಾಲಿಕ್ ವರ್ಷನ್ ಬಗ್ಗೆ ಚರ್ಚೆ ಮಾಡ್ತಾರೆ. ಇದನ್ನ ಸಿಂಪಲ್ ಆಗಿ ಮಗುವಿಗೆ ಮ್ಯಾನ್ಯುವಲ್ ಯೂಟರ್ನ್ ಮಾಡಿಸೋ ಪ್ರಯತ್ನ ಅನ್ಬೋದು. ಈ ECV ಪ್ರೊಸೀಜರ್ ಇದೆಯಲ್ಲ, ಇದರ ಸಕ್ಸಸ್ ರೇಟ್ ಸುಮಾರು 50%. ಒಂದು ವೇಳೆ ಇದು ಫೇಲ್ ಆದ್ರೂ ಕೂಡ ಮಗು ಎಷ್ಟು ಚಲಿಸುತ್ತೆ, ಎಷ್ಟು ಜಾಗ ಇದೆ ಅನ್ನೋ ಬಗ್ಗೆ ಡಾಕ್ಟರ್ಸ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ನೆನ್ಪಿಡಿ, ಇದನ್ನ ಹಾಸ್ಪಿಟಲ್ನಲ್ಲಿ ಅಲ್ಟ್ರಾಸೌಂಡ್ ಗೈಡೆನ್ಸ್ನಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ಸ್ ತುಂಬಾನೇ ಎಚ್ಚರಿಕೆಯಿಂದ ಮಾಡ್ತಾರೆ. ಆದ್ರೆ ECV ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವು ಕಂಡೀಷನ್ಸ್ ಇವೆ. ಸಾಕಷ್ಟು ಆಮ್ನಿಯಾಟಿಕ್ ದ್ರವ ಇರಬೇಕು, ಜರಾಯು ಅಡ್ಡ ಇರಬಾರ್ದು, ಮಗು ಪೆಲ್ವಿಸ್ ಒಳಗೆ ಫಿಕ್ಸ್ ಆಗಬಾರ್ದು ಮತ್ತು ಗರ್ಭಾಶಯ ರಿಲ್ಯಾಕ್ಸ್ ಆಗಿರಬೇಕು. ಈ ಎಲ್ಲ ಕಂಡೀಷನ್ಸ್ ಓಕೆ ಇದ್ದಾಗ ಮಾತ್ರ ಡಾಕ್ಟರ್ಸ್ ಈ ಆಯ್ಕೆಯನ್ನ ಸಜೆಸ್ಟ್ ಮಾಡ್ತಾರೆ. ವೈದ್ಯಕೀಯ ಸಹಾಯದ ಜೊತೆಗೆ ನಾವೇ ಮನೆಯಲ್ಲಿ ಗುರುತ್ವಾಕರ್ಷಣೆಯನ್ನ ನಮ್ಮ ಫ್ರೆಂಡ್ ಮಾಡ್ಕೋಬಹುದು. ಫಾರ್ವರ್ಡ್ ಲೀನ್ ಮತ್ತು ಪೆಲ್ವಿಕ್ ಟಿಲ್ಸ್ನಂತಹ ಕೆಲವು ವ್ಯಾಯಾಮಗಳನ್ನ ದಿನಕ್ಕೆ 2 ಬಾರಿ ಒಂದು 20 ನಿಮಿಷ ಮಾಡಿದ್ರೆ ಗರ್ಭಾಶಯದ ಆಕಾರ ಸ್ವಲ್ಪ ಬದಲಾಗಿ ಮಗು ತಿರುಗಲು ಸಹಾಯವಾಗಬಹುದು.
ಮಗು ತಿರುಗೋದಕ್ಕೆ ಆಮ್ನಿಯಾಟಿಕ್ ದ್ರವ ಒಂದು ಲೂಬ್ರಿಕೆಂಟ್ ಥರ. ಅದನ್ನ AFI ಅಂದರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಂತ ಅಳತೆ ಮಾಡ್ತಾರೆ. AFI 8ರಿಂದ 20 ಸೆಂಟಿಮೀಟರ್ ಇದ್ರೆ ಅದು ಮಗು ತಿರುಗಲು ಸ್ವೀಟ್ ಸ್ಪಾಟ್ ಇದ್ದ ಹಾಗೆ. 7ಕ್ಕಿಂತ ಕಡಿಮೆ ಇದ್ರೆ ಜಾಗ ತುಂಬಾ ಟೈಟ್ ಆಗಿರುತ್ತೆ. 20ಕ್ಕಿಂತ ಜಾಸ್ತಿ ಇದ್ರೆ ಮಗು ತಿರುಗಿದ್ರೂ ಮತ್ತೆ ವಾಪಸ್ ಹಳೆ ಪೊಸಿಷನ್ಗೆ ಬರೋ ಚಾನ್ಸಸ್ ಇರುತ್ತೆ. ಸರಿ, ಈಗಂತೂ ಮಗುವಿನ ಪೊಸಿಷನ್ ಬಗ್ಗೆ ಎಷ್ಟೆಲ್ಲ ಕತೆಗಳನ್ನ ಕೇಳಿರ್ತೀವಿ ಅಲ್ವಾ? ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನೋಡೋಣ ಬನ್ನಿ. ಕೆಲವು ತಪ್ಪು ಕಲ್ಪನೆಗಳನ್ನ ದೂರ ಮಾಡೋಣ. ಮೊದಲನೇ ತಪ್ಪು ಕಲ್ಪನೆ, ಬಿಸಿ ಪದಾರ್ಥ ತಿಂದ್ರೆ ಮಗು ತಿರುಗುತ್ತೆ ಅಂತ. ಇದು ಶುದ್ಧ ಸುಳ್ಳು. ಆಹಾರ ಮಗುವಿನ ಬೆಳವಣಿಗೆಗೆ ಮುಖ್ಯ, ಅದರ ಪೊಸಿಷನ್ಗೆ ಅಲ್ಲ. ಎರಡನೇದು, ದಿನಕ್ಕೆ 5-6 ಗಂಟೆ ನಡೆದ್ರೆ ಮಗು ಕೆಳಗೆ ಬರುತ್ತೆ ಅನ್ನೋದು. ಅಷ್ಟೊಂದು ನಡೆಯೋದ್ರಿಂದ ಸುಸ್ತಾಗುತ್ತೆ ಅಷ್ಟೇ. ಚಲನೆಯ ಕ್ವಾಲಿಟಿ ಮುಖ್ಯ, ಕ್ವಾಂಟಿಟಿ ಅಲ್ಲ. ಕೊನೆಯದಾಗಿ, ಬರೀ ಎಡಭಾಗದಲ್ಲಿ ಮಲಗಿದ್ರೆ ಬ್ರೀಚ್ ಆಗಲ್ಲ ಅನ್ನೋದು. ಎಡಭಾಗದಲ್ಲಿ ಮಲಗಿದ್ರೆ ರಕ್ತ ಸಂಚಾರಕ್ಕೆ ಒಳ್ಳೇದು ನಿಜ, ಆದ್ರೆ ಅದು ಮಗುವಿನ ಪೊಸಿಷನ್ ಡಿಸೈಡ್ ಮಾಡಲ್ಲ. ಈಗ ನಾವು ಮಾತಾಡೋ ವಿಷಯ ತುಂಬಾ ಸೀರಿಯಸ್ ಮತ್ತು ಇಂಪಾರ್ಟೆಂಟ್. ಒಂದು ವೇಳೆ ಮಗು ಬ್ರೀಚ್ ಅಥವಾ ಟ್ರಾನ್ಸ್ವರ್ಸ್ ಪೊಸಿಷನ್ನಲ್ಲಿದೆ ಅಂತ ಗೊತ್ತಾದ್ರೆ ಕೆಲವು ಸೇಫ್ಟಿ ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋದು ಅತ್ಯಗತ್ಯ. ಯಾವ ಸಿಚುವೇಷನ್ನಲ್ಲಿ ತಕ್ಷಣ ಡಾಕ್ಟರ್ ಸಹಾಯ ಬೇಕು? ಒಂದು ವೇಳೆ ನೀರೊಡೆದು ರಭಸವಾಗಿ ಹೊರಬಂದ್ರೆ ತಕ್ಷಣ ಮಲ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು. ಯಾಕಂದ್ರೆ ಮಗುವಿಗಿಂತ ಮುಂಚೆ ಹೊಕ್ಕಳ ಬಳ್ಳಿ ಜಾರಿ ಬರುವ ಅಂದ್ರೆ ಕಾರ್ಡ್ ಪ್ರೊಲ್ಯಾಪ್ಸ್ ಆಗೋ ರಿಸ್ಕ್ ಇರುತ್ತೆ. ಇದು ಮೆಡಿಕಲ್ ಎಮರ್ಜೆನ್ಸಿ. ಹಾಗೆಯೇ ಮಗುವಿನ ಚಲನೆ ತುಂಬಾ ಕಡಿಮೆ ಆದ್ರೆ ಅಥವಾ ಮೇಲ್ಹೊಟ್ಟೆಯಲ್ಲಿ ನಿರಂತರ ನೋವು ಜೊತೆಗೆ ದೃಷ್ಟಿ ಮಂಜಾದ್ರೆ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಬೇಕು. ಹಾಗಿದ್ರೆ ಈ ಎಲ್ಲಾ ಪ್ರಯತ್ನ, ಈ ಎಲ್ಲಾ ಮಾಹಿತಿಯ ಅಂತಿಮ ಗುರಿ ಏನು? ಅದು ಯಾವುದೋ ಒಂದು ನಿರ್ದಿಷ್ಟ ರೀತಿಯ ಹೆರಿಗೆ ಅಲ್ಲ, ಬದಲಿಗೆ ಒಂದು ಸುರಕ್ಷಿತ ಹೆರಿಗೆ. ನಮ್ಮ ಪ್ರಯಾಣದ ಕೊನೆಯ ಗುರಿಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಡಾಕ್ಟರ್ ಪ್ರಶಾಂತ್ ಅವರು ಒಂದು ಅದ್ಭುತವಾದ ಮಾತಿಲೆ, ಬ್ರೀಚ್ ಮಗು ಅಂದ್ರೆ ಅದು ವಿಫಲವಾದ ಗರ್ಭಾವಸ್ಥೆ ಅಲ್ಲ, ಅದು ಕೇವಲ ನಮ್ಮ ಪ್ರಯಾಣದಲ್ಲಿ ಆದ ಒಂದು ಬದಲಾವಣೆ ಅಷ್ಟೇ. ಈ ಮಾತು ನಿರಾಶೆಯನ್ನ ಕಡಿಮೆ ಮಾಡಿ ಧೈರ್ಯ ಕೊಡುತ್ತೆ. ಪ್ರತಿಯೊಂದು ಪ್ರಯಾಣವೂ ವಿಶಿಷ್ಟ. ನೋಡಿ, ಇವತ್ತಿನ ಆಧುನಿಕ ವೈದ್ಯಕೀಯ ಜಗತ್ತಿನಲ್ಲಿ ಒಂದು ವೇಳೆ ಮಗು ತಿರುಗಲಿಲ್ಲ ಅಂದ್ರೆ ಪ್ಲಾನ್ ಮಾಡುವ ಸೆಕ್ಷನ್ ಅನ್ನೋದು ತುಂಬಾನೇ ಸೇಫ್ ಮತ್ತು ಕಂಟ್ರೋಲ್ಡ್ ವಿಧಾನ. ಕಷ್ಟಕರವಾದ ಬ್ರೀಚ್ ಹೆರಿಗೆಯ ರಿಸ್ಕ್ ತಗೊಳ್ಳೋಕ್ಕಿಂತ ಇದು ಎಷ್ಟೋ ಉತ್ತಮ. ಇಲ್ಲಿ ಮುಖ್ಯವಾಗಿ ಬೇಕಿರೋದು ಸುರಕ್ಷಿತ ನಿರ್ಗಮನ, ನಾರ್ಮಲ್ ಅನ್ನೋ ಲೇಬಲ್ ಅಲ್ಲ. ಕೊನೆಗೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕಿಂತ ದೊಡ್ಡದು ಮತ್ತೊಂದು ಇಲ್ಲ.